ಆರ್ಡ್ರು ದೊನ್ನೆ ಬಿರಿಯಾನಿ ವಿಜಯನಗರ ಸೆಕೆಂಡ್ ಸ್ಟೇಜ್ 70 ರೂಪಾಯಿ ಆರ್ಡ್ರು. ವಿಜಯನಗರ ಸೆಕೆಂಡ್ ಸ್ಟೇಜು ಫಸ್ಟ್ನೇ ಆರ್ಡ್ರು. ಇವತ್ತೇ ಫಸ್ಟ್ ಆರ್ಡ್ರ್ ಮಾಡಿರೋದು ಇದೇ ವಿಜಯನಗರ ಸೆಕೆಂಡ್ ಸ್ಟೇಜು ಫಸ್ಟ್ನೇ ಆರ್ಡ್ರು. ವಿಜಯನಗರ ಚಾಮುಂಡೇಶ್ವರಿ ದೊನ್ನೆ ಬಿರಿಯಾನಿ. ನಮ್ಮದು ಆರ್ಡರ್ ಬಿಲ್ಲು ಎಲ್ಲ ರೆಡಿ ಆಯ್ತೈತಾ? ಎಲ್ಲ ರೆಡಿ ಆಯ್ತೈತೆ, ಎಲ್ಲ ವೆರಿಫೈ. ಫಸ್ಟ್ ಆರ್ಡ್ರು ಶ್ರೀ ಚಾಮುಂಡೇಶ್ವರಿ ದೊನ್ನೆ ಬಿರಿಯಾನಿ ಸೆಂಟರ್ ವಿಜಯನಗರ ಸೆಕೆಂಡ್ ಸ್ಟೇಜ್ ರೋಡ್ಗೆ ಫಸ್ಟ್ ಆರ್ಡ್ರು. ಆಯ್ತು ಕಳಿದಾಸ ರೋಡ್ ಫಸ್ಟ್ ರೋಡ್ ಆದಿಪಂಪ ರೋಡ್. ಬೈ ಲೊಕೇಶನ್ಲಿದ್ದೀನಿ ಎಲ್ಲಿ ಅಂತ ಗೊತ್ತಾಗ್ತಿಲ್ವಲ್ಲ. ಯಾವ್ದು ಹೇಳಿ? ಹೌದೌದು ಕಾಣ್ತಿದೆ. 2 ಫ್ಲೋರ್ಗೆ ತಗೋಗ್ತಾ ಇದ್ದೀನಿ ಕಸ್ಟಮರ್ ಕೊಡೋಕ್ಕೆ. ಮೆಟ್ಟಲ್ಲಿದೆ, ನಾನು ಲಿಫ್ಟಲ್ಲಿ ಹೋಗ್ತಾ ಇಲ್ಲ, ನಡ್ಕೊಂಡೇ ಹೋಗ್ತಾ ಇದ್ದೀನಿ. ಮೆಟ್ಲ ಮೇಲೆ ಹೋಗ್ತಾ ಇದ್ದೀನಿ. 3rd ಫ್ಲೋರು ಕಸ್ಟಮರ್ ಕೊಡೋಕೆ ಹೋಗ್ತಾಯಿದ್ದೀನಿ. ಕಾಳಿದಾಸ ರೋಡು ಆದಿಪಂಪ ರೋಡು. ನೋಡೋಣ ನೆಕ್ಸ್ಟು ಈ ಆರ್ಡ್ರ್ ಕೊಟ್ಟ ಮೇಲೆ ನೆಕ್ಸ್ಟ್ ಆರ್ಡ್ರ್ ಬರುತ್ತಾ ಅಂತ ವೆಯ್ಟ್ ಮಾಡ್ತೀನಿ. ಕೊಟ್ಟಾಯಿತು ಆಲೇ ಎರಡನೇ ಆರ್ಡ್ರು ಕೊಟ್ಟಿದ್ದಾರೆ. ಎಲ್ಲಿಗಿದು? ಇಲ್ಲೇ ಪಕ್ಕದ್ದೇ. ನೋಡೋಣ ಆರ್ಡ್ರ್ ಕೊಟ್ಟಿದ್ದು ನೆಕ್ಸ್ಟ್ ಎರಡನೇ ಆರ್ಡ್ರ್ ಕೊಟ್ಟಿದ್ದಾನೆ. ನೋಡೋಣ ಇನ್ನು ಹಿಂಗೆ ಕರೆಕ್ಟಾಗಿ ಕೊಡ್ತಾನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ನೋಡೋಣ. ಎರಡನೇ ಆರ್ಡ್ರ್ ಕೊಟ್ಟವನೇ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ, ಹೋಟ್ಲು ಲೊಕೇಶನ್ಗೆ. ನೋಡೋಣ ಎಲ್ಲಿ ಅಂತ ಗೊತ್ತಿಲ್ಲ. ಆದಿಪಂಪ ರೋಡ್ ಇದು, ಕಾಳಿದಾಸ ರೋಡ್ ಸಿಗ್ನಲ್ ಇದೆ. ನೆಕ್ಸ್ಟು ಹೋಗ್ತಾಯಿದ್ದೀನಿ. ಮುಂದೆ ರೈಟ್ ಕಟ್ ಹಾಕಬೇಕು ಅಂತಿದೆ, ಗೊತ್ತಿಲ್ಲ. ಸಿಗ್ನಲ್ ಬಿಟ್ಟಿದೆ. ಒಂದು ಲೊಕೇಶನ್ಗೆ ಬಂದಿದೆ. ಸೆಕೆಂಡ್ ಆರ್ಡ್ರ್ ಫಿಕ್ಸ್ ಮಾಡಿದ್ದೀನಿ. ಇಲ್ಲೇ ಸಿಂಪ್ಲಿ ಕೊಡವಾಸ್ ಹತ್ರ ವಿಜಯನಗರ ಸೆಕೆಂಡ್ ಸ್ಟೇಜು ಹೋಗ್ತಾ ಇದ್ದೀನಿ. ಲೊಕೇಶನ್ ಹಾಕೊಂಡು ನೋಡಿ ಹೋಗ್ತಾ ಇದ್ದೀನಿ. ನಮ್ಮೆಲ್ಲ ಡೆಲಿವರಿ ಬಾಯ್ಸ್ಗಳ್ಗೆ ಹೇಳೋದು ಏನು ಅಂತಂದರೆ, ಗಾಡಿ ನಿಧಾನಕ್ಕೆ ಓಡಿಸಿ. ಫಸ್ಟು ಮೈಸೂರಲ್ಲಂತೂ ಮೊದಲು ಈಗ ಎಲ್ಲ ಕಡೆ ಬೈಕ್ ಚೆಕ್ ಮಾಡ್ತಿದ್ದಾರೆ, ತಪಾಸಣೆ ಮಾಡ್ತಿದ್ದಾರೆ. ದಯವಿಟ್ಟು ಕಂಪಲ್ಸರಿ ಎಲ್ಲ ಹೆಲ್ಮೆಟು ಮತ್ತು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇಟ್ಕೊಂಡು ಗಾಡಿ ಓಡಿಸಿ. ದಯವಿಟ್ಟು ನಮ್ಮ ಡೆಲಿವರಿ ಬಾಯ್ಸ್ಗಳ್ಗೆ ಹೇಳ್ತಾ ಇದ್ದೀನಿ. ಡೆಲಿವರಿ ಮಾಡಿದೆ, ಇದು 3ನೇ ಆರ್ಡ್ರ್ ಕಂಟಿನ್ಯೂ ಕೊಡ್ತವನೆ. ಅಕ್ಸೆಪ್ಟ್ ಮಾಡಿದ್ದೀನಿ. ಎಲ್ಲಿಂದ? ಹಳ್ಳಿ ಸ್ಪೆಷಲ್ ಮೋಮೋಸ್. ಇಲ್ಲೇ ಕಾಳಿದಾಸ ರೋಡ್ ಹತ್ರ. ರೋಡ್ ಇಲ್ಲ, ಇದು ಎಂಡ್ ಆಫ್ ಡಿ ರೋಡು. ಹಿಂಗೆ ಯೂಟರ್ನ್ ಮಾಡಬೇಕು. ಹೋಗೋಣ. ಲೊಕೇಶನ್ ಓಕೆ, ಲೊಕೇಶನ್ ಹಾಕ್ಕೊಂಡಿದ್ದೀನಿ. ಹೋಗ್ತಾ ಇದ್ದೀನಿ ಲೊಕೇಶನ್ ಹಾಕ್ಕೊಂಡು. ಹಿಂದೆ ಬ್ಯಾಕ್ ಸೈಡ್ ಹೋಗಬೇಕಿತ್ತು. ಓಕೆ ಇರಲಿ, ಮುಂದೆ ಇಲ್ಲೇ ರೇಟ್ ಹೋಗೋಣ. ಹೋಗ್ತಾ ಇದ್ದೀನಿ. ಹಿಂಗೆ 3ನೇ ಆರ್ಡ್ರ್ ಇದು. ಓಕೆ ಇಲ್ಲೇ ಹಿಂಗೆ ಮುಂದೆ ಹೋಗಬೇಕು. ಇಲ್ಲೇ ಮುಂದೆ ಹೋಗ್ತಾ ಇದ್ದೀನಿ. ಹಂಗೆ ಗಾಡೀಲಿ ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದೆ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಹಂಗೆ ಒಟ್ಟಿಗೆ. ಇಲ್ಲೇ ಪೆಟ್ರೋಲ್ ಬಂಕಿದೆ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಪೆಟ್ರೋಲ್ ಹಾಕ್ಸ್ಕೊಂಡು ಹಿಂಗೆ ಹೋಗ್ತೀನಿ. ಈಗ ನಾನು ಹೇಳೋದೇನೆಂದರೆ, ಡೆಲಿವರಿ ಬಾಯ್ಸ್ಗಳಿಗೆ ಮೈಸೂರಲ್ಲಿ ಅಂದರೆ ಡೆಲಿವರಿ ಬಾಯ್ಸ್ ಅಂತಲೇ ಅಂತ ಏನಿಲ್ಲ, ಎಲ್ಲರಿಗೂ ಸಹ ಅನ್ವಯ ಆಗುತ್ತೆ. ಏನಂತ ಹೇಳಿದ್ರೆ, ಮೈಸೂರಲ್ಲಿ ತುಂಬ ಎಲ್ಲ ಈಗ ಟ್ರಾಫಿಕ್ ಪೊಲೀಸ್ ಮತ್ತು ಪೊಲೀಸರು ಎಲ್ಲರಿಗೆ ಫುಲ್ಲು ಶಿಸ್ತುಬದ್ಧ ಕ್ರಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ದಯವಿಟ್ಟು ಸಾರ್ವಜನಿಕರು ಮತ್ತು ನಿಮ್ಮ ಡೆಲಿವರಿ ಬಾಯ್ಸ್ಗಳಿಗೆ ಫಸ್ಟ್ ಆಫ್ ಆಲ್ ಹೇಳೋದು ಅಂದರೆ, ಕಂಪಲ್ಸರಿ ಹೆಲ್ಮೆಟ್ ಹಾಕ್ಕೊಳ್ಳಿ. ಡಾಕ್ಯುಮೆಂಟ್ಸ್ ಅಂತೂ ಕರೆಕ್ಟಾಗಿ ಇಟ್ಕೊಳ್ಳಿ. ಗಾಡಿ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಟ್ರಾವೆಲ್ ಮಾಡಿ. ಹೆಲ್ಮೆಟ್ ಕಂಪಲ್ಸರಿ ಮಾಡಿ. ಏಕೆಂದರೆ ಹೆಲ್ಮೆಟ್ ಇತ್ತು ಅಂದರೆ ನಿಮಗೆ ಹೆಲ್ತು ಸೇಫ್ಟಿ. ಮತ್ತು ಅದಕ್ಕೋಸ್ಕರ ಹೇಳ್ತಾ ಇರೋದು. ಒಳ್ಳೆಯದಕ್ಕೆ
ಗೊತ್ತಿರೋ ಪ್ರಕಾರ ಹೇಳ್ತಾ ಇರೋದು. ಇನ್ನೊಂದು ವಿಷಯ ಏನಂತಂದರೆ, ನಮ್ಮ ರೈತರಿಗೆ, ನಮ್ಮ ದೇಶಕ್ಕೆ ಬೆನ್ನೆಲುಬು ಆಗಿರುವಂಥ ರೈತರು, ಅವ್ರಿಗೆ ನ್ಯಾಯ ಸಿಕ್ಕಿದೆ. ಒಂದು ಟನ್ಗೆ 3300 ಪೆಟ್ರೋಲ್ ಹಾಕ್ಸ್ತಾಯಿದ್ದೀನಿ. ಐಕಾಲಿ ಆರ್ಡ್ರ್ ತಗೊಂಡಿದ್ದೀನಿ. ಪಿಕಪ್ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇಂಕಲ್ಲಿಗೆ ಡ್ರಾಪ್ ಇದ್ದೀನಿ. 3ನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಈಗ ಹೋಗ್ತಾ ಇದ್ದೀನಿ. ಇಂಕಲ್ಲಿಗೆ ಬಿದ್ದೈತೆ. ಇಂಕಲ್ ಇದು ಐಶ್ವರ್ಯ ಸಿಗ್ನಲ್ಲು. ಗಾಡಿಗಳು ಹೆವಿ ಜಾಸ್ತಿ ಆಗ್ಬಿಡೈತೆ. ವೀಕೆಂಡೆಲ್ಲ ತುಂಬ ಅಂದರೆ ತುಂಬ ಹೆವಿ ಜಾಸ್ತಿ ಆಗ್ಬಿಡೈತೆ. ನೋಡೋಣ, ನಿಧಾನಕ್ಕೆ ಹೋಗೋಣ. ಸತತವಾಗಿ 4ನೇ ಆರ್ಡ್ರು ಕೊಟ್ಟ. ಬ್ಯಾಕ್ ಟು ಬ್ಯಾಕ್ 4ನೇ ಆರ್ಡ್ರು. ನೋಡೋಣ, ಕಂಪ್ಲೇಂಟ್ ಅಕ್ಸೆಪ್ಟ್ ಮಾಡಿದ್ದೀನಿ. ಪಿಜ್ಜಾ ಯಾವುದಪ್ಪ ಇದು? ಆರ್ಡ್ರ್ ನಂದು ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ. ಫುಡ್ಡು ಲೊಕೇಶನ್ಗೆ ಹೋಗ್ಬೇಕಷ್ಟೇ. ಈಗ ಆಲ್ರೆಡಿ ನಂದು ಫುಡ್ ರೆಡಿ ಆಗಿಬಿಟ್ಟಿದೆ. ಎಲ್ಲಿದೆ ಲೊಕೇಶನು? ಗೋಕುಲಂ ರೋಡು, ವಿವಿವರಂ ರೋಡು. ಇದೇನೆ 3.7 ಐತೆ ನೋಡಿ. ಪಿಕಪ್ ಮಾಡೋದೆ ಹೋಟೆಲ್ದು. ಪಿಕಪ್ ಮಾಡೋಕ್ಕೆ ಎಷ್ಟೈತೆ ನೋಡಿ, 3.7 ಇದೆ. ಅದಕ್ಕೆ ಅನಿಸುತ್ತೆ ಒಂದು ಸರ್ಜು ಕೊಟ್ಬಿಟ್ಟು 45 ರೂಪಾಯಿ ಸರ್ಚ್ ಕೊಟ್ಬಿಟ್ಟು ಅದಕ್ಕೋಸ್ಕರ ಇಷ್ಟೊಂದು ಉದ್ದ ಲಾಂಗ್ ದೂರ ಎಸಿತಾರೆ. ಏನೂ ಮಾಡೋಕ್ಕಾಗಲ್ಲ, ಮಾಡಬೇಕು. ಡ್ಯೂಟಿಗೆ ಬಂದಿದ್ದೀನಿ ನಾನು, ಮಾಡಲೇಬೇಕು. ಇನ್ನೊಂದು ಹೇಳಬೇಕು ಅಂದ್ಕೊಂಡಿದ್ದೀನಿ. ಏನಂತ ಹೇಳಿದ್ರೆ, ದಯವಿಟ್ಟು ಫಾಲೋ ಮಾಡಿ, ನನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಿಸ್ಟರ್ ಕನ್ನಡಿಗ 08 ಇನ್ಸ್ಟಾಗ್ರಾಮ್ ಇದೆ. ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ. ಡೈಲಿ ಕಂಟೆಂಟ್ ಕೊಡ್ತಾ ಇರ್ತೀನಿ. ನಾನು ಆಲ್ಮೋಸ್ಟ್ ಜಾಸ್ತಿ ನಮ್ಮ ಸ್ವಿಗ್ಗಿಗೆ ಹೋಗೋದೇ ಜಾಸ್ತಿ ಕಂಟೆಂಟೇ ಇರುತ್ತೆ. ಯಾವ ಥರ ಏನಿದೆ ಪ್ರತಿಯೊಂದು ಕಂಟೆಂಟ್, ಅದೊಂದೇ ಸ್ವಿಗ್ಗಿದೆ ಅಂತಲ್ಲ, ಇನ್ನೂ ಕಂಟೆಂಟು ಹೊರಗಡೆ ಎಲ್ಲರೂ ಹೋದಾಗ ಅದು ಕಂಟೆಂಟ್ ಕೊಡ್ತೀನಿ. ಡೈಲಿ ಅಪ್ಡೇಟ್ ಇರುತ್ತೆ. ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ದಯವಿಟ್ಟು ಪ್ರೋತ್ಸಾಹ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಮಿಸ್ಟರ್ ಕನ್ನಡಿಗ 08 ಇನ್ಸ್ಟಾಗ್ರಾಮ್ ಅಕೌಂಟು, ಮತ್ತು ಯೂಟ್ಯೂಬು ಅದೇ ಮಿಸ್ಟರ್ ಕನ್ನಡಿಗ 08. ಸಬ್ಸ್ಕ್ರೈಬ್ ಮಾಡಿ. ನೋಡೋಣ, ಈಗ 4ನೇ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಫುಡ್ ರೆಡಿ ಆಗಿಬಿಟ್ಟಿದೆ. ಹೋಗ್ತಾ ಇದ್ದೀನಿ. ನೋಡೋಣ, 5ನೇ ಆರ್ಡ್ರ್ ಇದು ನೋಡಿ. ಇಲ್ಲಿಂದ 1 2 3 5 ಪಿಜ್ಜಾ ಮಂಚೇಗೌಡನ ಕೊಪ್ಪಳು ವಿಜಯನಗರ ಸಂಗೀತ ಸ್ಟೇಜ್ಗೆ 5ನೇ ಆರ್ಡ್ರ್. ಆರ್ಡ್ರ್ ಕೊಟ್ಟಿದ್ದಾನೆ, ಪಿಕಪ್ ಮಾಡಿದ್ದೀನಿ. ಪಿಜ್ಜಾ 5 ಆರ್ಡ್ರು, ಕಸ್ಟಮರು 5 ಆರ್ಡ್ರು ಪಿಜ್ಜಾ ಬುಕ್ ಮಾಡಿದ್ದಾರೆ. ಹೋಗ್ತಾ ಇದ್ದೀನಿ ಲೊಕೇಶನ್ಗೆ, ವಿಜಯನಗರ ಸೆಕೆಂಡ್ ಸ್ಟೇಜ್ ಮಂಚೇಗೌಡನ ಕೊಪ್ಪಳಿಗೆ. ನೋಡೋಣ, ಇನ್ನೂ ಹಂಗೆ ಕಂಟಿನ್ಯೂ ಕೊಡ್ತಾನೆ ಅಂತ. ಚೆನ್ನಾಗಿದೆ ಆರ್ಡ್ರ್. ಒಟ್ಟಿನಲ್ಲಿ ಇವತ್ತು ಸರ್ಜ್ಗೆ 45 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಒಂದು ಆರ್ಡ್ರಿಗೆ 70 ರೂಪೀಸು. ನೋಡೋಣ ಹೆಂಗೆ ಕೊಡ್ತಾನೆ ಮುಂದೆ, ಇಲ್ಲ ಫ್ಲಾಪ್ ಮಾಡ್ತಾನೆ, ನೋಡೋಣ. ಓಕೆ, 85 ರೂಪಾಯಿ ಕೊಡ್ತಾನೆ ಆರ್ಡ್ರು. ಚಾಮುಂಡೇಶ್ವರಿ ಎಣ್ಣೆ ಬಿರಿಯಾನಿ ಅಕ್ಸೆಪ್ಟ್ ಮಾಡ್ತೀನಿ. ಫಸ್ಟ್ ಅಕ್ಸೆಪ್ಟ್ ಮಾಡಬೇಕು ನೋಡಿ. ಚಾಮುಂಡೇಶ್ವರಿ 5ನೇದು. ಅಕ್ಸೆಪ್ಟ್ ಮಾಡಿದ್ದೀನಿ. ಹೋಗ್ಬೇಕು ಲೊಕೇಶನ್ ಹತ್ರ. ಹೋಗ್ತಾ ಇದ್ದೀನಿ. ಆರನೇ ಆರ್ಡ್ರು ನೋಡಿ. 6ನೇ ಆರ್ಡ್ರು 6.2 ಐತೆ. 6.2 ಅಷ್ಟು ಕಿಲೋಮೀಟ್ರ್ ಹಾಕಿದ್ದಾನೆ ನೋಡಿ. ನೋಡಿ 6ನೇ ಆರ್ಡ್ರು 6.6 ನೋಡಿ. ಸೂರ್ಯ ಬೇಕ್ರಿ ಮೇನ್ ರೋಡ್ ಇದು. ಯಾವ ಥರ ಟ್ರಾಫಿಕ್, ಇಲ್ಲೂ ಸುಧಾ ಟ್ರಾಫಿಕ್ ಜಾಮ್ ಆಗ್ಬಿಟ್ಟೈತೆ ನೋಡಿ. ಹೆಂಗಾಗಿದೆ ನೋಡಿ, ಇಷ್ಟು ಟ್ರಾಫಿಕ್ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ ಜಾಮು ಎಲ್ಲ ಕಡೆ. ಮೈಸೂರು, ಬೆಂಗಳೂರು ಅಂತಿದ್ದು, ಈಗ ಮೈಸೂರು ಫುಲ್ ಟ್ರಾಫಿಕ್ ಜಾಮ್ ಆಗೋ ಥರ ಆಗ್ಬಿಟ್ಟಿದೆ. ನೋಡೋಣ, ಕಸ್ಟಮರ್ ಕೊಡೋಕೆ ಹೋಗೋಣ, ಗಾಡಿ ಓಡಿಸೋಣ. ಲಾಸ್ಟ್ ಆರ್ಡ್ರ್ ಇದು 1.6 ಐತೆ. ಲಾಸ್ಟ್ ಆರ್ಡ್ರ್ ಇದು. ನೋಡೋಣ ಅರ್ನಿಂಗ್ಸ್ ಎಷ್ಟಾಗೈತೆ, ತೋರಿಸ್ತೀನಿ ಅರ್ನಿಂಗ್ಸ್ ಎಷ್ಟಾಗೈತೆ ಅಂತ. 6 ಗಂಟೆ
ಗಂಟೆಯಿಂದ ಈಗ ಟೈಮು 9 ಗಂಟೆ. 3 ಅವರ್ ಮಾಡಿದ್ದೀನಿ. ಸರ್ಜು ಏನು ಅಂದರೆ 45 ರೂಪಾಯಿ 60 ರೂಪಾಯಿ ಕೊಟ್ಟಿದ್ದ. ನೋಡೋಣ ಈಗ ಎಷ್ಟಾಗೈತೆ ಅರ್ನಿಂಗ್ಸ್ ಅಂತ. ಲಾಸ್ಟ್ ಆಡ ನೋಡೋಣ ಇಲ್ಲಿ ನೋಡಿ. ಲಾಸ್ಟ್ ರೈಡು 135 ರೂಪಾಯಿ ಕೊಟ್ಟವನೆ. ಲಾಸ್ಟ್ ರೈಡು ನೋಡಿ, ಪಟ್ಟ ಅಂತ ಕೊಡ್ತಾನೆ. ಈಗ ಎಲ್ಲಿ ಹೋಟೆಲ್ ಎಂತ ಇರೋದು ಎಳೆಯೋದು ನೋಡೋಣ. ಎಳೀತಾರೆ ಬರ್ತೆ ಹೇಳಿಲ್ವಾ, ಕೊಟ್ಟಿದ್ದಾನೆ 85 ರೂಪಾಯಿ ಕೊಟ್ಟಿದ್ದಾನೆ. ಹೇಗಿದೆ ಲಾಸ್ಟ್ನೇ ಆರ್ಡ್ರು. ಫುಡ್ಡು ರೆಡಿ ಇದೆ. ಮೆಟ್ಟಲ್ಲಿ ಹತ್ಕೊಂಡು ಹೋಗ್ಬೇಕು ಹೋಟ್ಲಿಗೆ. 3rd ಫ್ಲೋರ್ಲೈತೆ.